ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವರಂಡರಿಸ್. ಸೊ ನಿನ್ನೆ ನಾವು ಬ್ಲಡ್ ರಿಲೇಷನ್ ಅಲ್ಲಿ ಇಂಡಿಕೇಟಿಂಗ್ ಫಾರ್ಮ್ ನೋಡಿದ್ವಿ. ಸೊ ಇವತ್ತು ಟೈಪ್ 3 ನೆಕ್ಸ್ಟ್ ಯಾವುದು ಕೋರೆಡ್ ಬ್ಲಡ್ ರಿಲೇಷನ್ ನೋಡೋಣ. ಸೊ ಕೋರೆಡ್ ಬ್ಲಡ್ ರಿಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಯಾವುದು ಬ್ಯಾಂಕಿಂಗ್ ಅಲ್ಲಿ ಮೇನ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ SSC ಗೆ ಟೈರ್ 1 ಅಲ್ಲೂ ಕೇಳ್ತಾರೆ. ಸೊ ಕೋರೆಡ್ ಬ್ಲಡ್ ರಿಲೇಷನ್ ಜಸ್ಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಮಾಡಬೇಕಂದ್ರೆ. ಸೊ ಇದಕ್ಕೆ ಟ್ರಿಕ್ ಇದೆ. ಆ ಟ್ರಿಕ್ ಏನಂತ ಇವತ್ತು ನೋಡೋಣ. ಈಸಿಯಾಗಿ ಸಾಲ್ವ್ ಮಾಡಬಹುದು. ಬನ್ನಿ ನೋಡೋಣ. ಸೊ ಕೋರೆಡ್ ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಫಸ್ಟ್ ಕ್ವಶನ್ ನಿಮಗೆ ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ. ಸೊ ಯಾವ ಜನರೇಷನ್ ಅಲ್ಲಿ ಯಾವ ರಿಲೇಷನ್ ಬರುತ್ತೆ ಅಂತ ನೆನಪಿಟ್ಟುಕೊಳ್ಳಿ ಅಂತ. ಸೊ ಯಾವ ಜನರೇಷನ್ ಅಲ್ಲಿ ಯಾವ ರಿಲೇಷನ್ ಬರುತ್ತೆ, ಎಷ್ಟು ಅಬೋವ್ ಬರುತ್ತೆ, ಎಷ್ಟು ಬಿಲೋ ಬರುತ್ತೆ ಅನ್ನೋದು ನೆನಪಿಟ್ಟುಕೊಳ್ಳಿ. ಸೊ ಫಸ್ಟ್ ಗೆ ಇವಾಗ ಇನ್ನೊಂದ್ಸರಿ ಅದನ್ನ ರಿಯಲೈಸ್ ಮಾಡ್ಕೊಂಡ್ಬಿಡೋಣ. ಸೊ ನೋಡಿ, ಓಕೆ. ಸೊ ಅಗೇನ್ ಕನ್ಸಿಡರಿಂಗ್ ಯು ಮೇಲ್ಗಡೆ ಜನರೇಷನ್ ಪ್ಲಸ್ ಒನ್ ಅಬೋ ಜನರೇಷನ್ ಅಲ್ಲಿ ಫಾದರ್, ಮದರ್, ಅಂಕಲ್, ಆಂಟ್ ಇವರೆಲ್ಲ ಬರ್ತಾರೆ. ಸೊ ಅಬೌಟ್ 2 ಜನರೇಷನ್ ಅಲ್ಲಿ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಕ್ಲಿಯರ್? ಸೊ ಬಿಲೋ 1 ಜನರೇಷನ್ ಅಲ್ಲಿ ಸನ್, ಡಾಟರ್. ಬಿಲೋ 2 ಜನರೇಷನ್ ಅಲ್ಲಿ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್. ಸೊ ಇಷ್ಟು ನೆನಪಿಟ್ಟುಕೊಳ್ಳಿ ಯಾವ ಜನರೇಷನ್ ಅಲ್ಲಿ ಯಾರು ಬರ್ತಾರೆ ಅಂತ, ಮತ್ತೆ ಎಷ್ಟು ಮೇಲ್ಗಡೆ ಎಷ್ಟು ಕೆಳಗಡೆ. ಸೊ ಇವಾಗಲೇ ನೋಡಿ, ಸೊ ಫಾದರ್, ಮದರ್, ಅಂಕಲ್, ಆಂಟ್ ಗೆ +1 ಅಂತ ಕನ್ಸಿಡರ್ ಮಾಡಿ. ಸೊ ಇದೇ ಇವಾಗ ನಾ ಟ್ರಿಕ್ ಹೇಳ್ತಿರೋದು, +1. ಸೊ ಕನ್ಸಿಡರಿಂಗ್ ಯು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಗೆ +2 ಅಂತ ಕನ್ಸಿಡರ್ ಮಾಡಿ. ಸೊ ಕೆಳಗಡೆ -1 ಅಗೇನ್ ಈ ಕಡೆ -2. ಸೊ ಏನಿದು +1 +2 -1 -2 ನಾನು ಹೇಳ್ತೀನಿ, ನೋಡೋಣ ಬನ್ನಿ. ಸೊ ಯಾವಾಗ ಎಲ್ಲಿ ಯೂಸ್ ಮಾಡ್ಬೇಕು ಈ ಟ್ರಿಕ್, ಲೆಟ್ಸ್ ಎಕ್ಸ್ಪ್ಲೇನ್. ಓಕೆ, ಒಂದು ಎಕ್ಸಾಂಪಲ್ ತಗೋತೀನಿ. ಸೊ ಕ್ವಶನ್ ನಂಬರ್ 1 ಇದೆಲ್ಲ ಕೊಡೋದು ಫಸ್ಟ್ ಗೆ ಇನ್ಸ್ಟ್ರಕ್ಷನ್ಸ್. ಇದೇ ಕೋಡೆಡ್ ಬ್ಲಡ್ ರಿಲೇಷನ್. ಸೊ ಕೋಡ್ ಕೊಡ್ತಾರೆ. ಸೊ ಫಾದರ್ ಗೆ ಕೋಡ್ ಏನು ಆಶ್, ಮದರ್ ಗೆ ಕೋಡ್ $, ಈ ತರ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಅಲ್ಲಿ A#B means A is father of B. $B means A is mother of B. ಸೊ ಈ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ಸ್ ಇದಾವೆ ಇಲ್ಲಿ. ಸೊ ಕ್ವಶನ್ ನೋಡಿ, ಹೌ is P related to Q in the given expression. ಸೊ ಎಕ್ಸ್ಪ್ರೆಷನ್ ಕೊಟ್ಟಿದಾರಲ್ವಾ, ಗಿವನ್ ಎಕ್ಸ್ಪ್ರೆಷನ್ ಏನು, T@K %P $L#Q. ಸೊ ಹೌ is P related to Q. ಸೊ ನಾರ್ಮಲ್ ಆಗಿ ಏನ್ ಮಾಡ್ತೀರಾ, ನಿಮಗೆ ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಮೆಥಡ್ ಗೊತ್ತಿದೆಯಾ? ಸೊ ಗೊತ್ತಿದ್ರೆ ಬೇಗ ಸಾಲ್ವ್ ಮಾಡ್ಬಿಡಿ. ಸೊ ಲೈಕ್ ನೋಡಿ, ಇವಾಗ ನಾನು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಇಂದ ಹೋಗ್ತೀನಿ. ನಾರ್ಮಲ್ ಮೆಥಡ್, ನಾರ್ಮಲ್ ಮೆಥಡ್ T@K ಅಂತಂದ್ರೆ @ ಮೀನ್ಸ್ ಏನು, @ ಮೀನ್ಸ್ ಸಿಸ್ಟರ್. ಸೊ T is sister of K because A@B means A is sister of B ಅಲ್ವಾ. ಸೊ ಅದೇ ರೀತಿ T@K means T is sister of K ಆಗುತ್ತೆ. ಸೊ ಡ್ರಾ ಮಾಡಿ ಅದನ್ನ. ಸೊ T is sister of K. ನಾ ಲಾಸ್ಟ್ ಟೈಮ್ ಹೇಳಿರೋ ತರ T is sister ಜೆಂಡರ್ ಫೈಂಡ್ ಆದ ತಕ್ಷಣನೇ ಮೈನಸ್ ಅಂತ ಹಾಕಿ. ಸೊ ಪ್ಲಸ್ ಇದ್ರೆ ಪ್ಲಸ್ ಹಾಕಿ. ಸೊ ಫೀಮೇಲ್ ಸಿಸ್ಟರ್ ಮೀನ್ಸ್ ಫೀಮೇಲ್ ಗೆ ಮೈನಸ್, ಮೇಲ್ ಗೆ ಪ್ಲಸ್. ಸೊ T is sister of K. ಸೊ K %P. K %P. ಪರ್ಸೆಂಟೇಜ್ ಅಂದ್ರೆ ಬ್ರದರ್ ಅಂತ ಇದೆ. ಸೊ ಸೇಮ್ ವೇ A is brother of B ಅಂದ್ರೆ K is brother of P ಆಗುತ್ತೆ. ಸೊ K is brother ಅಂತಂದ್ರೆ ಪ್ಲಸ್ ಆಫ್ P. ಸೇಮ್ ಜನರೇಷನ್ ಅಲ್ವಾ, ಸಿಸ್ಟರ್ ಬ್ರದರ್ ಸೇಮ್ ಜನರೇಷನ್ ಬರ್ತಾರೆ. ಸೊ ನೆಕ್ಸ್ಟ್ P$L. ಡಾಲರ್ ಇಲ್ಲಿದೆ. ಸೊ ಡಾಲರ್ ಮೀನ್ಸ್ ಮದರ್. ಸೊ $B means A is mother of B. Same way P is mother of L. So P is mother of L. ಅಂದ್ರೆ L ಇಲ್ಲಿ ಸನ್ ಆರ್ ಡಾಟರ್ ಆಯ್ತು. ಸೊ P ಮದರ್ ಅಂದ್ರೆ ಮೇಲ್ಗಡೆ ಜನರೇಷನ್, L ಕೆಳಗಡೆ ಡ್ರಾ ಮಾಡ್ಬೇಕು ನಾವು. ಸೊ ನೆಕ್ಸ್ಟ್ L#Q. ಆಶ್ ಎಲ್ಲಿದೆ, ಆಶ್ ಮೀನ್ಸ್ ಫಾದರ್. ಸೊ A#B means A is father of B. ಸೊ L is father of Q ಆಗುತ್ತೆ ಈ ಕಂಡೀಷನ್ ಅಲ್ಲಿ. ಸೊ L is father of Q. ಕರೆಕ್ಟ್ ಅಲ್ವಾ? ಸೊ ಇಷ್ಟ ಆದ್ಮೇಲೆ ಸೊ ಇದು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಗಿವನ್ ಎಕ್ಸ್ಪ್ರೆಷನ್ ನ ಈ ರೀತಿ ಡ್ರಾ ಮಾಡಿದ್ವಿ. ಸೊ ಕ್ವಶನ್ ನೋಡಿ, ಹೌ ಇಸ್ P ರಿಲೇಟೆಡ್ ಟು Q. ಸೊ P ಎಲ್ಲಿದೆ, ಇಲ್ಲಿ. Q ಇಲ್ಲಿದೆ. ಸೊ ಹೌ ಇಸ್ P ರಿಲೇಟೆಡ್ ಟು Q ಅಂತಂದ್ರೆ Q ಇಂದ P ಹೋಗ್ಬೇಕಲ್ವಾ. So how is P related to Q means
ಪ್ಲಸ್ ಒನ್ ಪ್ಲಸ್ ಟೂ ಜನರೇಷನ್ ಅಲ್ಲಿ ಯಾರ್ಯಾರು ಬರ್ತಾರೆ, ಪ್ಲಸ್ ಟೂ ಜನರೇಷನ್ ಬರೋದು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಸೊ ಇದು ಮೈನಸ್ ಇದೆ, ಸೊ ಮೈನಸ್ ಇದ್ರೆ ಗ್ರ್ಯಾಂಡ್ ಮದರ್. ಸೊ ಗ್ರ್ಯಾಂಡ್ ಮದರ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಇದು ನಾರ್ಮಲ್ ಮೆಥಡ್. ದೇರ್ ಈಸ್ ಅ ಟ್ರಿಕ್. ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ನಾವು ಟ್ರಿಕ್ ನು ಯೂಸ್ ಮಾಡಬಹುದು. ಆ ಟ್ರಿಕ್ ಇವಾಗ ಕಲ್ಯಾಣ ಬನ್ನಿ. ಈ ಟ್ರಿಕ್ ಯಾವಾಗ ಯೂಸ್ ಆಗುತ್ತಂದ್ರೆ ಎಕ್ಸ್ಪ್ರೆಷನ್ಸ್, ಅವರು ಸೆಕೆಂಡ್ ಕ್ವಶನ್ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಕ್ವಶನ್ ನೋಡಿ, ವಿಚ್ ಈ ತರ ಕೊಟ್ಟಿದ್ದಾರೆ, ಸೇಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ ಮೀನ್ಸ್ ಪಿ ಇಸ್ ಆಂಟ್ ಆಫ್ ಟಿ. ಸೊ ಎಕ್ಸ್ಪ್ರೆಷನ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಫೈಂಡ್ ಮಾಡಬೇಕಿರೋದು ಯಾವ್ದ್ರಲ್ಲಿ ಪಿ ಇಸ್ ಆಂಟ್ ಆಫ್ ಟಿ ಆಗುತ್ತೆ ಅಂತ. ಸೊ ನಾವು ಎಲ್ಲಾನು ಫೈಂಡ್ ಮಾಡ್ಬೇಕಲ್ವಾ, ಎಲ್ಲ ಎಕ್ಸ್ಪ್ರೆಷನ್ ಫಸ್ಟ್ ಇಂದ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಎಕ್ಸಾಮ್ ಅಲ್ಲಿ ಎಲ್ಲ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡ್ತಾ ಹೋಗೋಷ್ಟರಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಅದಕ್ಕೆ ಟ್ರಿಕ್ ಯೂಸ್ ಮಾಡ್ತೀವಿ ಎವ್ರಿ ಟೈಮ್. ಸೊ ನೋಡಿ, ಫಸ್ಟ್ ಆಪ್ಷನ್ ಸಾಲ್ವ್ ಮಾಡೋಷ್ಟರಲ್ಲಿ ಅಗೇನ್ ಅದ್ರಲ್ಲಿ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಆಪ್ಷನ್ ಡಯಾಗ್ರಾಮ್ ಹಾಕ್ತೀರಾ, ಅದರಲ್ಲೂ ಸಿಕ್ಕಿಲ್ಲ ಅಂದ್ರೆ ಥರ್ಡ್ ಆಪ್ಷನ್ ಡಯಾಗ್ರಾಮ್ ಹಾಕ್ತೀರಾ. ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಅದು ಮಾಡೋ ಬದಲು ಈ ಟ್ರಿಕ್ ಯೂಸ್ ಮಾಡಿದ್ರೆ ಟೈಮ್ ಕಡಿಮೆ ತಗೊಳುತ್ತೆ ಅಂಡ್ ವಿದಿನ್ 30 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಕ್ಲಿಯರ್? ಸೊ ಅದನ್ನ ನಾನು ಫಸ್ಟ್ ಕ್ವಶನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡೋಣ ಬನ್ನಿ. ಓಕೆ, ಸಿ ಇದು ಟ್ರಿಕ್ ಇಂದ ಯೂಸ್ ಮಾಡ್ತೀನಿ ಇವಾಗ. ನೋಡಿ, ಹೌ ಇಸ್ ಪಿ ರಿಲೇಟೆಡ್ ಟು ಕ್ಯೂ ಇನ್ ದ ಗಿವನ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿರ್ತಾರಲ್ವಾ. ಸೊ ಇಲ್ಲಿ ಯಾವ್ದು ಜೆಂಡರ್ ನಮಗೆ ಬೇಕು, ಫಸ್ಟ್ ಸ್ಟೆಪ್ ಏನು, ಜೆಂಡರ್ ಫೈಂಡ್ ಮಾಡಬೇಕು. ಹೌ ಇಸ್ ಪಿ ರಿಲೇಟೆಡ್ ಟು ಕ್ಯೂ ಮೀನ್ಸ್ ಪಿ ನಮಗೆ ಜೆಂಡರ್ ಬೇಕು, ಪಿ ರಿಲೇಟೆಡ್ ಕ್ಯೂ ಗೆ ಪಿ ಏನ್ ಆಗ್ತಾರೆ. ಸೊ ಪಿ ಜೆಂಡರ್ ಫೈಂಡ್ ಮಾಡ್ಬೇಕು ಫಸ್ಟ್ ನಾವು. ಸೊ ಪಿ ಜೆಂಡರ್ ಫೈಂಡ್ ಮಾಡ್ಬೇಕಂತಂದ್ರೆ ಸೊ ಫಸ್ಟ್ ಅದು ಎಕ್ಸ್ಪ್ರೆಷನ್ ಬರ್ಕೋತೀನಿ ನಾನು. ಟಿ at the rate k percentage p dollar l hash q ಇದು given expression. So how is p related to q ಅಂದಾಗ p ನಮಗೆ ಜೆಂಡರ್ ಫೈಂಡ್ ಮಾಡಬೇಕು. p ಜೆಂಡರ್ ಫೈಂಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ p ಇದು ನೆಕ್ಸ್ಟ್ ಸಿಂಬಲ್ ಮತ್ತೆ ಜೊತೆಗೆ ಒಂದು ಲೆಟರ್ ಇರುತ್ತಲ್ವಾ. ಸೊ ಅದೇ ವೇ ಅಲ್ಲಿ ಎಲ್ಲಿದೆ ಚೆಕ್ ಮಾಡಿ. ಈ ಡಾಲರ್ ಇದೆಯಲ್ವಾ, ಸೊ ಡಾಲರ್ ನೋಡಿ, a ಡಾಲರ್ b ಮೀನ್ಸ್ a is mother of b ಅಂತ ಇದೆಯಾ. ಸೊ a is mother of b ಅಂತಂದ್ರೆ ಇಲ್ಲಿ ಜೆಂಡರ್ ಯಾರ್ದು ಫೈಂಡ್ ಆಯ್ತು, a ಜೆಂಡರ್ ಫೈಂಡ್ ಆಯ್ತಲ್ವಾ. ಸೊ ಫಸ್ಟ್ ಪರ್ಸನ್ ಯಾರಿದ್ದಾರೆ ಅವ್ರ ಜೆಂಡರ್ ಫೈಂಡ್ ಆಯ್ತು. ಸೇಮ್ ವೇ p ನಮಗೆ ಜೆಂಡರ್ ಬೇಕಂತಂದ್ರೆ ಸೊ ಇದು ಕಂಟಿನ್ಯೂ ಓದಿ, ಇದಕ್ಕೆ ಪ್ಲೇಸ್ ಮಾಡಿ a ಡಾಲರ್ b p ಡಾಲರ್ l. ಸೊ p is mother of l, p is mother of l ಅಂತ ತಕ್ಷಣನೇ p ಜೆಂಡರ್ ಗೊತ್ತಾಯ್ತಲ್ವಾ. ಮದರ್ ಅಂತಂದ್ರೆ ಇಲ್ಲಿ ಆನ್ಸರ್ ಮದರ್ ಆಗಿರಲ್ಲ, ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್, ವಾಟ್ ಇಸ್ ದ ಸೆಕೆಂಡ್ ಸ್ಟೆಪ್ ಟ್ರಿಕ್ ಫೈಂಡ್ ಮಾಡೋ ಟೈಮ್ ಅಲ್ಲಿ ನೋಡಿ. ಸೊ ಪಿ ಡಾಲರ್ ಎಲ್ ಅಂತಂದ್ರೆ ಪಿ ಇಸ್ ದ ಮದರ್ ಅಂತ ಗೊತ್ತಾಯ್ತು. ಸೊ ಮದರ್ ಮೀನ್ಸ್ ಫೀಮೇಲ್, ಸೊ ಫೀಮೇಲ್ ಅಂತ ನೋಡಿ. ಸೊ ಪಿ ಅನ್ನೋದು ಫೀಮೇಲ್ ಆಗುತ್ತಂತಂದ್ರೆ ಮೇಲ್ ಇರೋದೆಲ್ಲ ಆಪ್ಷನ್ಸ್ ರಾಂಗ್ ಅಲ್ವಾ, ನೆಗ್ಲೆಕ್ಟ್ ಮಾಡ್ಬಿಡಿ. ಸೊ ಗ್ರ್ಯಾಂಡ್ ಫಾದರ್ ನೆಗ್ಲೆಕ್ಟೆಡ್. ನೆಕ್ಸ್ಟ್ ಸಿ ಅಂಡ್ ಡಿ ಯಾವಾಗ ಆಗುತ್ತೆ ಆಪ್ಷನ್, ಯಾವಾಗ ನಮಗೆ ಜೆಂಡರ್ ಫೈಂಡ್ ಆಗಲ್ಲ, ಯಾವಾಗ ನಮಗೆ ಜೆಂಡರ್ ಸಿಗಲ್ಲ ಅವಾಗ ಸಿ ಅಂಡ್ ಡಿ ಆಗುತ್ತೆ. ಸೊ ಇಲ್ಲಿ ಸಿ ಅಂಡ್ ಡಿ ನಮಗೆ ಜೆಂಡರ್ ಆಲ್ರೆಡಿ ಫೈಂಡ್ ಆಗಿದೆ, ಏನು ಫೀಮೇಲ್. ಸೊ ಸಿ ಅಂಡ್ ಡಿ ಆಪ್ಷನ್ ರಾಂಗ್. ಸೊ ನನ್ ಆಫ್ ದೀಸ್ ಮೋಸ್ಟ್ ಆಫ್ ದ ಟೈಮ್ ಆಗಿರಲ್ಲ ಆನ್ಸರ್. ನಿಮಗೆ ಅಷ್ಟು ಡೌಟ್ ಇದ್ರೆ ಡ್ರಾ ಮಾಡಿ ಸಾಲ್ವ್ ಮಾಡಬಹುದು. ಬಟ್ ಇವಾಗ ನೋಡೋಣ, ಇವಾಗ ಎರಡು ಅಂತರೂ ಮೇಲಲ್ಲಿ ಫೀಮೇಲ್ ಅಲ್ಲಿ ಇದೆ, ಮದರ್ ಮತ್ತೆ ಗ್ರ್ಯಾಂಡ್ ಮದರ್. ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ಏನು ನಿಮ್ಗೆ ಗೊತ್ತು ಆಲ್ರೆಡಿ, +1 ನಲ್ಲಿ ಫೀಮೇಲ್ ಯಾರು ಬರ್ತಾರೆ, ಮದರ್, ಕರೆಕ್ಟಾ, ಇಲ್ಲಾಂದ್ರೆ ಆಂಟ್. ಬಟ್ ಇಲ್ಲಿ ಆಪ್ಷನ್ ಮದರ್ ಅಂತ ಇದೆ, ಸೊ ಆ ಥ್ರೂ ಹೋಗೋಣ. ಸೊ +2 ಅಲ್ಲಿ ಗ್ರ್ಯಾಂಡ್ ಮದರ್ ಫೀಮೇಲ್, ಫೀಮೇಲ್ ಬರೋದು +2 ಅಲ್ಲಿ ಗ್ರ್ಯಾಂಡ್ ಮದರ್. ಸೊ ನೆಕ್ಸ್ಟ್ ನೋಡಿ, ಇವಾಗ ಏನ್ ಮಾಡಬೇಕು, ಈ +1 +2 0 -1 -2 ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ಸೊ ಇದನ್ನ ಮಾತ್ರ ನೆನಪಿಟ್ಕೋಬೇಕು. +1 ಅಂತಂದ್ರೆ ಅಬೌವ್ 1 ಜನರೇಷನ್, +2 ಅಂದ್ರೆ ಅಬೌವ್ 2 ಜನರೇಷನ್, -1 ಮೀನ್ಸ್ ಬಿಲೋ 1 ಜನರೇಷನ್, -2 ಅಂದ್ರೆ ಬಿಲೋ 2 ಜನರೇಷನ್. ಸೇಮ್ ಜನರೇಷನ್ ಅಲ್ಲಿ ಬರೋರು ಎಲ್ಲರಿಗೆ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೇಮ್ ಜನರೇಷನ್ ಯಾರ್ಯಾರು, ಬ್ರದರ್ ಸಿಸ್ಟರ್ ಹಸ್ಬೆಂಡ್ ವೈಫ್, ಇದೆಲ್ಲ ಸೇಮ್ ಜನರೇಷನ್, ಇವರಿಗೆ 0 ಅಂತ ಕನ್ಸಿಡರ್ ಮಾಡಿ. ಕ್ಲಿಯರ್? ಸೊ ನೋಡಿ, t @ k ಇಲ್ಲಿ ನಮಗೆ ಹೌ ಈಸ್ p ರಿಲೇಟೆಡ್ ಟು q ಅಂತ ಕೊಟ್ಟಾಗ p ಇಂದ q ಅಷ್ಟೇ ಚೆಕ್ ಮಾಡಿ. ಅವ್ರು ಇಲ್ಲಿ ಕ್ವಶನ್ ಅಲ್ಲಿ ಯಾವ ಲೆಟರ್ಸ್ ಕೇಳಿರ್ತಾರಲ್ವಾ, ಹೌ ಈಸ್ p ರಿಲೇಟೆಡ್ ಟು q ಅಂತ ಕೇಳಿದ್ರೆ ಎಕ್ಸ್ಪ್ರೆಷನ್ ಅಲ್ಲಿ p ಮತ್ತೆ q ಎಲ್ಲಿದೆ ಚೆಕ್ ಮಾಡಿ. p
ಪಿ ಇಂದ ಕ್ಯೂ ಅಷ್ಟೇ ಕನ್ಸಿಡರ್ ಮಾಡಿ, ರಿಮೈನಿಂಗ್ ನಮ್ಗೆ ಬೇಡ, ರಿಮೈನಿಂಗ್ ಎರೇಸ್ ಮಾಡಬೇಡಿ ಇಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ಇವಾಗ ಚೆಕ್ ಮಾಡಬೇಕು. ಸೊ ಪಿ ಡಾಲರ್ ಎನ್ ಆಶ್ ಕ್ಯೂ ಅಂತ ಇದೆ. ಸೊ ಡಾಲರ್ ಮೀನ್ಸ್ ಏನು ಇಲ್ಲಿ ಚೆಕ್ ಮಾಡಬೇಕು, ಯಾವ್ದು ರಿಲೇಷನ್ ಇದೆ ಡಾಲರ್ ಅಲ್ಲಿ. ಸೊ ಡಾಲರ್ ಅಂದ್ರೆ ಮದರ್ ಅಂತ ಇದೆ. ಸೊ ಮದರ್ ಅಂತಂದ್ರೆ ಯಾವ್ದು ಬರುತ್ತೆ ಚೆಕ್ ಮಾಡಿ, ಅಂದ್ರೆ +1 +2 ಇವಾಗ ಹೇಳ್ತಾ ಇದೀನಲ್ಲ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಾವು +1 +2 ಯೂಸ್ ಮಾಡ್ಬೇಕಂತ. ಸೊ ಡಾಲರ್ ಮೀನ್ಸ್ ಮದರ್ ಅಂತ ಇದೆ. ಮದರ್ ಅಂದ್ರೆ ಮೇಲ್ಗಡೆ ಜನರೇಷನ್ +1. ಸೊ ರೈಟ್ ಡೌನ್ ಡಾಲರ್ ಮೇಲೆ +1. ನೆಕ್ಸ್ಟ್ ಏನಿದೆ ಆಶ್. ಆಶ್ ಎಲ್ಲಿದೆ? ಆಶ್ ಅಂದ್ರೆ ಫಾದರ್ ಇದೆ. ಸೊ ಫಾದರ್ ಎಲ್ಲಿ ಬರುತ್ತೆ? +1. ಸೊ ರೈಟ್ ಡೌನ್ ಅಗೇನ್ +1. ಸೊ ಎರಡು ಸೇರಿ ಇವಾಗ ಪಿ ಮತ್ತೆ ಕ್ಯೂ ಮಿಡಲ್ ಅಲ್ಲಿ ಈ ಎರಡೇ ಸಿಂಬಲ್ಸ್ ಅಷ್ಟೇ ಇದೆ. ಸೊ ಅಷ್ಟೇ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಇದೆರಡು ಆಡ್ ಮಾಡಿ. ಇಲ್ಲಿ +1 ಇದ್ರೆ ಎಷ್ಟಾಗುತ್ತೆ? +1 +1 +2. ಸೊ +2 ಅಲ್ಲಿ ಯಾರು ಬರ್ತಾರೆ? ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಸೊ ಫಿಮೇಲ್ ಬೇಕು ನಮಗೆ. ಫಿಮೇಲ್ ಅಲ್ಲಿ ಯಾರಿದ್ದಾರೆ? ಗ್ರ್ಯಾಂಡ್ ಮದರ್. ಸೊ ಗ್ರ್ಯಾಂಡ್ ಮದರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಯ್ತು ಅನ್ಕೋತೀನಿ ಈ ಟ್ರಿಕ್. ನೀವೇನಾದ್ರೂ ಇದರಲ್ಲಿ ಕಂಪ್ಲೀಟ್ ಆಗಿ ಥರೋ ಆದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ಸೊ ವಿದಿನ್ 30 ಸೆಕೆಂಡ್ 20 ಸೆಕೆಂಡ್ ನೀವು ಸಾಲ್ವ್ ಮಾಡ್ತೀರಾ ಇದನ್ನ ಕಂಪ್ಲೀಟ್ ಗೊತ್ತಾದ್ರೆ. ಸೊ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದಷ್ಟು ನಿಮ್ಗೆ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಎಷ್ಟು ಸೆಕೆಂಡ್ ಅಲ್ಲಿ ಎಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ. ಕ್ಲಿಯರ್? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ ಬನ್ನಿ. Grandmother is the answer. Second question. So ಈಗ ನಾನು ಟ್ರಿಕ್ ಥ್ರೂನೇ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಸೆಕೆಂಡ್ ಕ್ವಶನ್ ಸೇಮ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ ಮೀನ್ಸ್ ಪಿ ಈಸ್ ಆಂಟ್ ಆಫ್ ಟಿ. ಜೆಂಡರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಯಾರ್ದು ಜೆಂಡರ್ ಗೊತ್ತಾಗಿದೆ ಇಲ್ಲಿ? ಪಿ ಜೆಂಡರ್ ಗೊತ್ತಾಗಿದೆ. ಪಿ ಈಸ್ ಫೀಮೇಲ್, ಹೌದಲ್ವಾ? ಪಿ ಈಸ್ ಆಂಟ್ ಆಫ್ ಟಿ. ಸೊ ಇವಾಗ ಯಾವ ಎಕ್ಸ್ಪ್ರೆಷನ್ ಅಲ್ಲಿ ಪಿ ಅನ್ನೋದು ಮೇಲ್ ಬರುತ್ತಲ್ವಾ, ಸೊ ಆ ಆಪ್ಷನ್ ಎಲ್ಲ ನೆಗ್ಲೆಕ್ಟ್ ಮಾಡ್ಬೋದಾ? ಈಸಿ ಅಲ್ವಾ? ಸೊ ಯಾವ ಆಪ್ಷನ್ ಅಲ್ಲಿ ಫೀಮೇಲ್ ಇರುತ್ತೆ ಪಿ ಅದನ್ನ ಕನ್ಸಿಡರ್ ಮಾಡಿ, ಮೇಲ್ ಇರೋದು ಎಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವ ರೀತಿ ಫೈಂಡ್ ಮಾಡ್ತೀರಾ ಜೆಂಡರ್ ನ? ನೆಕ್ಸ್ಟ್ ಸಿಂಬಲ್ ಗೆ ಕನೆಕ್ಟ್ ಮಾಡ್ತೀರಾ ಮೇಲ್ಗಡೆ ಗಿವನ್ ಇನ್ಸ್ಟ್ರಕ್ಷನ್ಸ್ ಗೆ. ಸೊ ಪಿ ಪರ್ಸೆಂಟೇಜ್ ಕ್ಯೂ, ಪರ್ಸೆಂಟೇಜ್ ಎಲ್ಲಿದೆ? ಇಲ್ಲಿದೆ. ಸೊ ಎ ಪರ್ಸೆಂಟೇಜ್ ಬಿ ಮೀನ್ಸ್ ಎ ಈಸ್ ಬ್ರದರ್ ಆಫ್ ಬಿ. ಸೊ ಪಿ ಪರ್ಸೆಂಟೇಜ್ ಕ್ಯೂ ಮೀನ್ಸ್ ಪಿ ಈಸ್ ಬ್ರದರ್ ಆಫ್ ಕ್ಯೂ. P is brother means plus. So ಅಂದ್ರೆ ಮೇಲ್ ಸಿಕ್ತು ನಮಗೆ. ಫಸ್ಟ್ ಆಪ್ಷನ್ ನೆಗ್ಲೆಕ್ಟ್. ಸೆಕೆಂಡ್ ನೋಡಿ, P @ Q. @ ಅಂದ್ರೆ ಏನಿದೆ? A @ B means A is sister of P. So P is sister of Q. ಫೀಮೇಲ್ ಸಿಕ್ತು. ಫೀಮೇಲ್ ಅಂದ್ರೆ ಕನ್ಸಿಡರ್ ಮಾಡಿ. So P ' Q. ' means P is father of Q. So ಇಲ್ಲಿ ಮೇಲ್ ಸಿಕ್ತು. ಸೊ ಮೇಲ್ ಅಂತಂದ್ರೆ ನಮಗೆ ಮೇಲ್ ಬೇಕಾಗಿಲ್ಲ, ನಮಗೆ ಆಂಟ್ ಅಂದ್ರೆ ಫೀಮೇಲ್ ಬೇಕು. ಸೊ ಥರ್ಡ್ ಆಪ್ಷನ್ ನೆಗ್ಲೆಕ್ಟ್. Fourth, $P P is mother of Q. So ಕನ್ಸಿಡರ್ ಮಾಡಿ. ಈ ಎರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಇವಾಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ಸ್ ನ ನೆಗ್ಲೆಕ್ಟ್ ಮಾಡಿದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ರಿಮೈನಿಂಗ್ ಆಪ್ಷನ್ಸ್ ಅಲ್ಲಿನೇ ಆನ್ಸರ್ ಸಿಕ್ಕಿರುತ್ತೆ. ಸೊ ನೋಡಿ ಇವಾಗ ಎರಡು ಆಪ್ಷನ್ ಅಲ್ಲಿ ಮಾಡೋಣ. ಸೊ ನಾವು +1 +2 -1 -2 ಟ್ರಿಕ್ ಥ್ರೂ ಹೋಗ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಫಸ್ಟ್ ಒನ್ ಇದರಲ್ಲೇ ಬರೀತೀನಿ ನೋಡಿ. P @ Q. @ ಅಂದ್ರೆ ಏನಿದೆ? ಸಿಸ್ಟರ್. ಸಿಸ್ಟರ್ ಮೀನ್ಸ್ 0 ಅಲ್ವಾ, ಅಂದ್ರೆ ಸೇಮ್ ಜನರೇಷನ್. 0 ಬರ್ಕೊಳ್ಳಿ @ ಮೇಲ್ಗಡೆ. ನಮ್ಗೆ ಏನ್ ಬೇಕು ಇವಾಗ? P is aunt of T ಅಂತಂದ್ರೆ ಆಂಟ್ ಎಲ್ಲಿ ಬರುತ್ತೆ? +1 ಅಲ್ವಾ? ಆಂಟ್ ಮೀನ್ಸ್ +1. ಸೊ +1 ಬರ್ಬೇಕು ನಮ್ಗೆ ಇವಾಗ ನಾವು ಆಡ್ ಮಾಡಿದ್ಮೇಲೆ. ಸೊ +1 ಯಾವ್ದ್ರಲ್ಲಿ ಬರುತ್ತೆ ಚೆಕ್ ಮಾಡಿ. ಸೊ @ ಮೀನ್ಸ್ 0. ಆಶ್ ಅಂದ್ರೆ ಫಾದರ್. ಫಾದರ್ ಮೀನ್ಸ್ +1. ಸೊ ನಾವು ಕನ್ಸಿಡರ್ ಮಾಡಬೇಕಿರೋದು P is aunt of T. P to T. ಸೊ ಕಂಪ್ಲೀಟ್ P to T ಎಂಡ್ ತನಕ ಇದೆ. ಸೊ ನಾವು ಟಿಲ್ ಎಂಡ್ ತನಕ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ @ ಎಲ್ಲಿದೆ? ಸಿಸ್ಟರ್. ಸಿಸ್ಟರ್ ಮೀನ್ಸ್ 0. ಪರ್ಸೆಂಟೇಜ್ ಮೀನ್ಸ್ ಬ್ರದರ್. ಬ್ರದರ್ ಮೀನ್ಸ್ 0. ಸೊ ಟೋಟಲ್ ಎಷ್ಟಾಯ್ತು? ಟೋಟಲ್ ಇದು +1. ಸೊ ಇದೊಂದು ಆಪ್ಷನ್ ಇದೆ, ಅದನ್ನು ಫೈಂಡ್ ಮಾಡೋಣ ಬನ್ನಿ. ಸೊ ಡಾಲರ್ ಮೀನ್ಸ್ ಮದರ್. ಮದರ್ ಅಂದ್ರೆ +1. Percentage means brother 0. @ means sister 0. Ash means father +1. So total ಎಷ್ಟಾಯ್ತು? +2 ಆಗುತ್ತೆ. ಸೊ ಇವಾಗ ಆಂಟ್ ಎಲ್ಲಿ ಬರುತ್ತೆ? +1 ಅಲ್ಲಿ ಬರುತ್ತೆ. ಸೊ +1 ನಮಗೆ ಯಾವ್ದು ಆಪ್ಷನ್ ಅಲ್ಲಿ ಸಿಕ್ತು? ಸೆಕೆಂಡ್ ಆಪ್ಷನ್ ಅಲ್ಲಿ ಸಿಕ್ತು. ಸೊ
ಯಾವ್ದು ಆನ್ಸರ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಈ ರೀತಿ ನಾವು ಸಾಲ್ವ್ ಮಾಡಬೇಕು, ಇದು ಟ್ರಿಕ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ಎಲ್ಲ ಡಯಾಗ್ರಾಮ್ ಸಾಲ್ವ್ ಮಾಡೋ ಬದಲು ಇದನ್ನ ಮಾಡಿದ್ರೆ ಯೂಸ್ ಆಗುತ್ತೆ ನಮಗೆ ಎಕ್ಸಾಮ್ಸ್ ಅಲ್ಲಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ನೋಡಿ, ಇದು ನೀವು ಟ್ರೈ ಮಾಡ್ಬೋದು. ನೀವು ಇವಾಗ ಈಸಿನೇ ಇದೆ, ಸೇಮ್ ನಾನು ಸೆಕೆಂಡ್ ಒನ್ ಯಾವ ತರ ಹೇಳ್ಕೊಟ್ಟೆ ಅದೇ ತರ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ. Which of the following option means Z is grandfather of Y? So Z is grandfather of Y ಅಂತಂದ್ರೆ, ಸೊ ಇವಾಗ Z ನಮಗೆ Z ಗೊತ್ತಾಗಿದೆ, ಏನು ಗ್ರ್ಯಾಂಡ್ ಫಾದರ್. ಸೊ Z ಅಂದ್ರೆ ಪ್ಲಸ್ ಮೇಲ್. ಯಾವ್ದು ಆಪ್ಷನ್ ಅಲ್ಲಿ Z ಫೀಮೇಲ್ ಅಂತ ಗೊತ್ತಾಗುತ್ತೆ ಆ ಆಪ್ಷನ್ ಎಲ್ಲ ಎರೇಸ್ ಮಾಡ್ಬಿಡಿ. ಸೊ ನೆಕ್ಸ್ಟ್ Z ಡಾಲರ್ O ಯಾವ ರೀತಿ ಫೈಂಡ್ ಮಾಡಬೇಕು? ಜೆಂಡರ್ ನ Z$O. ಸೊ ಡಾಲರ್ ಇಲ್ಲಿ ಇದೆ, Z is mother of O ಆಗುತ್ತಲ್ವಾ? ಸೊ ಮದರ್ ಮೀನ್ಸ್ ಮೈನಸ್ ಅಂತ ಗೊತ್ತಾಯ್ತು. ಎರೇಸ್ ದಿಸ್ ಆಪ್ಷನ್. ಸೆಕೆಂಡ್ ಒನ್ O$Z. ಇವಾಗ ನೋಡಿ, Z ನಾವು ಫೈಂಡ್ ಮಾಡ್ಬೇಕಂತಂದ್ರೆ Z ನೆಕ್ಸ್ಟ್ ಸಿಂಬಲ್ ಥ್ರೂ ಹೋಗ್ಬೇಕಲ್ವಾ ಫೈಂಡ್ ಜೆಂಡರ್ ಫೈಂಡ್ ಮಾಡಕ್ಕೆ. ಸೊ Z ಪ್ಲಸ್ K. ಸೊ A ಪ್ಲಸ್ B. A is father of B. ಸೊ Z is father of K ಆಯ್ತು. ಸೊ Z is father means ಪ್ಲಸ್ ಆಗುತ್ತೆ, ಮೇಲ್ ಅಂತ ಸಿಗ್ತಾ ಕನ್ಸಿಡರ್ ಮಾಡಿ. Z ಪ್ಲಸ್ K ಅಗೇನ್ ಅಲ್ಲೂ ಮೇಲ್ ಅಂತ ಸಿಗುತ್ತೆ, ಯಾಕಂತಂದ್ರೆ ಪ್ಲಸ್ ಸೇಮ್. ಸೊ ನೆಕ್ಸ್ಟ್ Z@Y. ಸೊ at the rate ಇಲ್ಲಿದೆ, ಇಲ್ಲಿದೆ. ಸೊ Z is sister of Y ಆಗುತ್ತೆ. ಸೊ Z ಸಿಸ್ಟರ್ ಅಂತ ಸೊ ಫೋರ್ತ್ ಆಪ್ಷನ್ ಅಲ್ಲಿ ನಮಗೆ Z ಯಾವುದು ಮೇಲ್ ಫೀಮೇಲ್ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಎರೇಸ್ ಮಾಡ್ಬಿಡಿ. ಕ್ಲಿಯರ್? ಸೊ ಇವಾಗ ಈ ಎರಡರಲ್ಲಿ ಒಂದು ಆನ್ಸರ್. ನಾನು ಅವಾಗಲೇ ಹೇಳಿದ ತರ ಸೇಮ್ ಮೆಥಡ್, Z is grandfather of Y ಅನ್ನೋದು ಫೈಂಡ್ ಮಾಡಬೇಕು. ಸೊ ಗ್ರ್ಯಾಂಡ್ ಫಾದರ್ ಎಲ್ಲಿ ಬರುತ್ತೆ? +2 ಅಲ್ಲಿ ಬರುತ್ತೆ. +2 ನಮ್ಗೆ ಯಾವ್ದು ಸಿಗುತ್ತೆ ಅದನ್ನ ಫೈಂಡ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲು Z ಇಂದ Y ಅಷ್ಟೇ ಹೋಗ್ಬೇಕು ಒಂದು ಎಕ್ಸ್ಪ್ರೆಷನ್ ಅಲ್ಲಿ. ಸೊ Z ಇಂದ Y ಅಷ್ಟೇ ಕನ್ಸಿಡರ್ ಮಾಡ್ತೀನಿ ನಾನು. ಇಲ್ಲಿ Z ಇಂದ Y ಕಂಪ್ಲೀಟ್ ಕನ್ಸಿಡರ್ ಮಾಡೋಣ. ಸೊ Z ಇಂದ Y ಅಷ್ಟೇ ಹೋಗ್ಬೇಕಂದ್ರೆ Z ಪ್ಲಸ್ K ಪ್ಲಸ್ ಇದೆ, ಪ್ಲಸ್ ಏನಿದೆ? ಫಾದರ್ +1. ನೆಕ್ಸ್ಟ್ at the rate ಎಲ್ಲಿದೆ? ಸಿಸ್ಟರ್ 0. ಟೋಟಲ್ ಎಷ್ಟಾಯ್ತು? +1. ನಮಗೆ +2 ಬೇಕು. ಸೊ ಇದರಲ್ಲಿ ಆನ್ಸರ್ ಸಿಗ್ಲಿಲ್ಲ. ಸೊ ಇದನ್ನ ಚೆಕ್ ಮಾಡೋಣ. ಸೊ ಪ್ಲಸ್ ಮೀನ್ಸ್ ಏನಿದೆ? ಫಾದರ್ +1. ಡಾಲರ್ ಮೀನ್ಸ್ ಏನಿದೆ? ಮದರ್ +1. at the rate ಮೀನ್ಸ್ ಏನಿದೆ? ಸಿಸ್ಟರ್ 0. ಸೊ ಟೋಟಲ್ ಎಷ್ಟಾಗುತ್ತೆ? +2 ಆಗುತ್ತೆ. ಸೊ ನಮಗೂ ಬೇಕಿರೋದು +2 ಸಿಕ್ತು. ಸೊ ಥರ್ಡ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಫೋರ್ತ್ ಒನ್ ನೋಡಿ. ಸೊ ಅಗೇನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹೌ ಈಸ್ ಟಿ ರಿಲೇಟೆಡ್ ಟು ಎಸ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಸೊ ಸೇಮ್ ಟಿ ಇಂದ ಎಸ್ ಹೋಗ್ಬೇಕು. ಸೊ ಕಂಪ್ಲೀಟ್ ಹೋಗೋಣ. ಟಿ ಇಂದ ಎಸ್ ಸೇಮ್. ಇವಾಗ ನಾವು ಫಸ್ಟ್ ಸ್ಟೆಪ್ ಏನು? ಜೆಂಡರ್ ಫೈಂಡ್ ಮಾಡೋದು. ಸೊ ಜೆಂಡರ್ ಏನಾಗುತ್ತೆ? ಟಿ ಇಂಟು ಆರ್, ಪಿ ಇಂಟು ಕ್ಯೂ. ಆ ವೇ ಇದೆಯಾ? ಸೊ ಪಿ ಇಸ್ ಸಿಸ್ಟರ್ ಆಫ್ ಕ್ಯೂ ಮೀನ್ಸ್ ಟಿ ಇಸ್ ಸಿಸ್ಟರ್ ಆಫ್ ಆರ್. ಸೊ ಟಿ ಜೆಂಡರ್ ಏನಾಯ್ತು? ಫೀಮೇಲ್. ಕರೆಕ್ಟಾ? ಸೊ ಮೇಲ್ ಅಲ್ಲಿ ಆಪ್ಷನ್ ಅಲ್ಲಿ ಮೇಲ್ ಯಾವ್ದು ಇದೆ ಎಲ್ಲ ಎರೇಸ್ ಮಾಡೋಣ. ಸೊ ಅಂಕಲ್ ಎರೇಸ್, ಸಿಸ್ಟರ್, ಮದರ್ ಅಂಡ್ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಬರ್ಕೊಳ್ಳಿ ಅದನ್ನ, ಟಿ ಇಂಟು ಆರ್ ಪ್ಲಸ್ ವಿ ಡಿವೈಡ್ ಎಸ್. ಸೊ ಇವಾಗ ಟಿ ಹೌ ಇಸ್ ಟಿ ರಿಲೇಟೆಡ್ ಟು ಎಸ್ ಅಂತ ಕೇಳಿದ್ರೆ ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ಟಿ ಇಂಟು ಆರ್. ಟಿ ಇಂಟು ಆರ್, ಇಂಟು ಅಂದ್ರೆ ಏನಿದೆ? ಸಿಸ್ಟರ್ ಇದೆ. ಸೊ ಸಿಸ್ಟರ್ ಅಂದ್ರೆ 0. ಆರ್ ಪ್ಲಸ್ ವಿ, ಪ್ಲಸ್ ಮೀನ್ಸ್ ಏನಿದೆ? ಬ್ರದರ್, ಅಗೇನ್ 0. ಡಿವೈಡೆಡ್ ಬೈ, ಡಿವೈಡೆಡ್ ಮೀನ್ಸ್ ಏನಿದೆ? ಸನ್ ಮೀನ್ಸ್ -1. ಹೌದಲ್ವಾ? ಕೆಳಗಡೆ ಬಿಲೋ ಒನ್ ಜನರೇಷನ್ -1. ಟೋಟಲ್ ಏನಾಯ್ತು? -1 ಆಯ್ತು. ಸೊ ಇವಾಗ ರಿಮೈನಿಂಗ್ ಆಪ್ಷನ್ಸ್ ಇದೆ ಅಲ್ವಾ? -1 ಯಾರು ಬರ್ತಾರೆ ಚೆಕ್ ಮಾಡಿ. ಸೊ ಆಂಟ್ ಎಲ್ಲಿ ಬರುತ್ತೆ? +1 ಅಲ್ವಾ? ಮದರ್ ಎಲ್ಲಿ ಬರುತ್ತೆ? +1 ಅಲ್ವಾ? ಸಿಸ್ಟರ್ ಎಲ್ಲಿ ಬರುತ್ತೆ? 0 ಅಲ್ವಾ? ಸೊ ಆಪ್ಷನ್ ಏನಾಗುತ್ತೆ? ನನ್ ಆಫ್ ದಿಸ್ ಇಸ್ ದ ಆನ್ಸರ್. ಕರೆಕ್ಟ್ ಅಲ್ವಾ? ಸೊ ನೋಡಿ, ನಮ್ಗೆ ಬೇಕಿರೋದು -1. ಈ ರಿಮೈನಿಂಗ್ ರಿಲೇಷನ್ ಯಾವುದು -1 ಅಲ್ಲಿ ಬರಲ್ಲ. ಸಿಸ್ಟರ್ 0, ಮದರ್ +1, ಆಂಟ್ +1. ರಿಮೈನಿಂಗ್ ಆಪ್ಷನ್ ನನ್ ಆಫ್ ದಿಸ್. ಕ್ಲಿಯರ್? ನಿಮಗೆ ಅಷ್ಟು ಡೌಟ್ ಇದ್ರೆ ಡಯಾಗ್ರಾಮ್ ಥ್ರೂ ಒಂದ್ಸರಿ ಹೇಳ್ಕೊಟ್ಬಿಡ್ತೀನಿ, ನೋಡಿ. ಸೊ ಡಯಾಗ್ರಾಮ್
ಡಯಾಗ್ರಾಮ್ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಟಿ ಇಂಟು ಆರ್ ಅಂತಂದ್ರೆ ಟಿ ಈಸ್ ಸಿಸ್ಟರ್ ಆಫ್ ಆರ್, ಟಿ ಈಸ್ ಸಿಸ್ಟರ್ ಆಫ್ ಆರ್. ಆರ್ ಪ್ಲಸ್ ವಿ ಮೀನ್ಸ್ ಆರ್ ಈಸ್ ಬ್ರದರ್ ಆಫ್ ವಿ, ಆರ್ ಈಸ್ ಬ್ರದರ್ ಆಫ್ ವಿ. ಸೊ ನೆಕ್ಸ್ಟ್ ವಿ ಡಿವೈಡೆಡ್ ಬೈ ಎಸ್ ಮೀನ್ಸ್ ವಿ ಈಸ್ ಸನ್ ಆಫ್ ಎಸ್, ವಿ ಈಸ್ ದ ಸನ್ ಆಫ್ ಎಸ್. ಇದು ನಮ್ಮ ಡಯಾಗ್ರಾಮ್. ಸೊ ಹೌ ಈಸ್ ಟಿ ರಿಲೇಟೆಡ್ ಟು ಎಸ್ ಅಂತಂದ್ರೆ ಹೌ ಇಸ್ ಟಿ ರಿಲೇಟೆಡ್ ಟು ಎಸ್ ಏನಾಗುತ್ತೆ, ಡಾಟರ್ ಅಲ್ವಾ. ಸೊ ಡಾಟರ್ ಆಪ್ಷನಲ್ ಇಲ್ಲ, ಸೊ ನನ್ ಆಫ್ ದಿಸ್ ಇಸ್ ದ ಆನ್ಸರ್. ಕ್ಲಿಯರ್? ಓಕೆ, ಈ ವಿಡಿಯೋ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಟ್ರಿಕ್ಸು ಈಸಿ ಇದೆ, ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಸೊ ನನ್ ಆಫ್ ದಿಸ್ ಡಾಟರ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, ಹೌ ಈಸ್ ಟಿ ರಿಲೇಟೆಡ್ ಟು ಎಸ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಸೇಮ್ ಟ್ರಿಕ್ ಇಂದ ಯೂಸ್ ಮಾಡೋಣ ಬನ್ನಿ. ಟಿ ಇಂಟು ಆರ್ ಡಿವೈಡೆಡ್ ವಿ ಮೈನಸ್ ಎಸ್. ಸೊ ಫಸ್ಟ್ ಒನ್ ಏನ್ ಮಾಡಬೇಕು, ಜಂಡರ್ ಫೈಂಡ್ ಮಾಡಬೇಕು. ಯಾವ್ದ್ರದ್ದು ಹೌ ಇಸ್ ಟಿ ರಿಲೇಟೆಡ್ ಟು ಎಸ್ ಅಂತಂದ್ರೆ ಟಿ ರಿಲೇಟೆಡ್ ಅಲ್ವಾ. ಸೊ ಟಿ ಜಂಡರ್ ಫೈಂಡ್ ಮಾಡಿ ಫಸ್ಟ್. ಟಿ ಇಂಟು ಆರ್, ಸೊ ಟಿ ಇಂಟು ಆರ್, ಟಿ ಇಸ್ ದ ಸಿಸ್ಟರ್. ಸೊ ಟಿ ಏನು, ಫಿಮೇಲ್. ಸೊ ಮೇಲ್ಗಡೆ ಮೇಲ್ ಎಲ್ಲ ಇರೋದನ್ನ ಕ್ಯಾನ್ಸಲ್ ಮಾಡಿ, ಆಪ್ಷನ್ಸ್ ಫಾದರ್ ಮೇಲ್ ಕ್ಯಾನ್ಸಲ್, ರಿಮೈನಿಂಗ್ ಎಲ್ಲ ಫಿಮೇಲ್ ಇದೆ, ಚೆಕ್ ಮಾಡೋಣ ಬನ್ನಿ. ಸೊ ಇಂಟು ಮೀನ್ಸ್ ಏನು, ಸಿಸ್ಟರ್, ಸಿಸ್ಟರ್ ಮೀನ್ಸ್ 0. ಡಿವೈಡ್ ಮೀನ್ಸ್ ಏನು, ಸನ್, ಸನ್ ಮೀನ್ಸ್ -1. ಸೊ ಮೈನಸ್ ಮೀನ್ಸ್ ಮದರ್, ಮದರ್ ಮೀನ್ಸ್ +1. ಕ್ಲಿಯರ್? ಸೊ -1 +1 ಕ್ಯಾನ್ಸಲ್ ಆದ್ರೆ ರಿಮೈನಿಂಗ್ ಏನು, 0 ನೇ ಅಲ್ವಾ. ಸೊ 0 ಅಲ್ಲಿ ನಮಗೆ ಆಪ್ಷನ್ ಯಾವ್ದಿದೆ ಅದನ್ನೇ ನಮ್ಗೆ ಆನ್ಸರ್. ಸೊ ಆಂಟ್ ನೋಡಿ, ಆಂಟ್ +1 ಬರುತ್ತೆ. ಸೊ ಡಾಟರ್ -1 ಬರುತ್ತೆ. ಸಿಸ್ಟರ್ 0 ಬರುತ್ತೆ. ಸೊ ಆನ್ಸರ್ ಏನು ನಮಗೆ, ಸಿಸ್ಟರ್ ಇಸ್ ದ ಆನ್ಸರ್. ಕ್ಲಿಯರ್? ಸೊ ಸಿಸ್ಟರ್ ಇಸ್ ದ ಆನ್ಸರ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ನಿಮ್ಗೆ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಟ್ರಿಕ್ಸು ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬ್ಲಡ್ ರಿಲೇಷನ್ ಟಾಪಿಕ್. ಸೊ ಕಂಪ್ಲೀಟ್ ನಾ ಫಸ್ಟ್ ಟೈಪ್, ಸೆಕೆಂಡ್ ಟೈಪ್, ಥರ್ಡ್ ಟೈಪ್ ಎಲ್ಲಾನು ಮಾಡಿದ್ದೀನಿ. ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ಇದು ಪ್ರಾಕ್ಟೀಸ್ ಮಾಡಿ, ಯೂಸ್ ಆಗುತ್ತೆ. ನೀವು ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ, ಟೈಮ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.